ನಮಸ್ಕಾರ ವೀಕ್ಷಕರೇ, ಹಿರಿಯೂರು ಬೈ ಎಲೆಕ್ಷನ್ಗೆ ಟಿಕೆಟ್ ಪೈಪೋಟಿ ಇರೋದಂತೂ ನಿಜ. ಕಾಂಗ್ರೆಸ್ನಲ್ಲಿ ಖಂಡಿತವಾಗಲೂ ಸಿಂಪತಿಯ ಆಧಾರದ ಮೇಲೆ ಸುಧಾಕರ್ ಅವರ ಮಗ ಸುಹಾಸ್ಗೆ ಟಿಕೆಟ್ ಕೊಡಬೇಕು, ಇದು ನ್ಯಾಯ. ಆದರೆ ಬಿ ಜೆ ಪಿ ವಿಚಾರಕ್ಕೆ ಬರೋದಾದರೆ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇರೋದ್ರಿಂದ ಜೆ ಡಿ ಎಸ್ನಲ್ಲಿ ಕಳೆದ ಬಾರಿ ಸ್ಪರ್ಧಿಸಿದಂತಹ ರವೀಂದ್ರಪ್ಪ ಅವರು ಕೂಡ ಟಿಕೆಟ್ ಆಕಾಂಕ್ಷಿ, ತಿಪ್ಪಾರೆಡ್ಡಿ ಅವರ ಮಗ ಡಾಕ್ಟರ್ ಸಿದ್ಧಾರ್ಥ್ ಕೂಡ ಬಿ ಜೆ ಪಿಯಲ್ಲಿ ಟಿಕೆಟ್ ಆಕಾಂಕ್ಷಿ. ಆದರೆ ಕಳೆದ ಕೆಲ ದಿನಗಳ ಬೆಳವಣಿಗೆಯನ್ನು ನೋಡಿದರೆ ಸತತವಾಗಿ ಬಿ ಜೆ ಪಿಗೆ ಶ್ರಮಿಸುತ್ತಿರುವಂತಹ, ಅಧಿಕೃತವಾಗಿ ಬಿ ಜೆ ಪಿಗೆ ಸೇರ್ಪಡೆಗೊಂಡಿರುವಂತಹ ರಾಜ್ಯ ಕಾಡುಗೊಲ್ಲ ಸಮುದಾಯದ ರಾಜ್ಯಾಧ್ಯಕ್ಷರಾಗಿರುವಂತಹ ರಾಜಣ್ಣ ಅವರಿಗೆ ಟಿಕೆಟ್ ಸಿಗೋದು ಫಿಕ್ಸ್ ಅಂತ ಪರಿಸ್ಥಿತಿ ಹೇಳ್ತಾ ಇದೆ. ಎಲ್ಲದಕ್ಕೂ ಕಾಲ ಉತ್ತರ ಕೊಡೋದು ಅಂತಾರಲ್ಲ, ಇದೇ ಇರ್ಬೋದು. ಯಾಕೆಂದರೆ ಬೆಂಗಳೂರು ಮೂಲದವರಾಗಿರುವಂತಹ ಕಾಡುಗೊಲ್ಲ ರಾಜಣ್ಣ ಅವರು ಅಧಿಕೃತವಾಗಿ ವಿಜಯೇಂದ್ರ ಅವರ ಸಾರಥ್ಯದಲ್ಲಿ ಬಿ ಜೆ ಪಿಗೆ ಸೇರ್ಪಡೆಯನ್ನು ಹೊಂದಿದ್ರು. ಕಳೆದ 3-4 ವರ್ಷಗಳಿಂದ ಸತತವಾಗಿ ಹಿರಿಯೂರಿನಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಕೇವಲ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅಲ್ಲ, ಸಮಾಜ ಸೇವೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕಾಡುಗೊಲ್ಲ ಸಮುದಾಯದ ಜನರೇ ಹೆಚ್ಚಾಗಿರುವಂತಹ ಹಿರಿಯೂರಿನಲ್ಲಿ ಸಂಘಟನೆ ಮಾಡಿಕೊಂಡು ತಿರುಗ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಟಿಕೆಟ್ ಅನ್ನೋ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ವ್ಯಕ್ತಿ ಸೂಪರ್, ಯಾವ ರೀತಿ ಚುನಾವಣೆ ಮಾಡೋಕ್ಕೂ ರೆಡಿ. ಜನ ಬಲ ಬೇಕಾ, ಗುಣ ಬೇಕಾ, ಹಣ ಬೇಕಾ, ಎಲ್ಲದರಲ್ಲೂ ಫ್ಯಾಂಟಾಸ್ಟಿಕ್. ಈ ಹಿಂದೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರು, ZP ಮೆಂಬರ್ ಆಗಿದ್ರು, ಅಲ್ಲದೆ ಬೆಂಗಳೂರಿನ ಐ ಥಿಂಕ್ ಯಶವಂತಪುರ ಏರೋಹಳ್ಳಿ ವಾರ್ಡ್ ಅನ್ಕೋತೀನಿ 2 ಸಲ ಕಾರ್ಪೊರೇಟರ್ ಕೂಡ ಆಗಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜಣ್ಣ ಅವರ ಅತಿ ದೊಡ್ಡ ಶಕ್ತಿ ST ಸೋಮಶೇಖರ್ ಅವರು. ST ಸೋಮಶೇಖರ್ ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬಂದಾಗಲೇ ರಾಜಣ್ಣ ಅವರು ಕೂಡ ST ಸೋಮಶೇಖರ್ ಅವ್ರ ಜೊತೆ ಎಂಟ್ರಿ ಕೊಟ್ಟರು. ST ಸೋಮಶೇಖರ್ ಅವರ ಬಲಗೈ ಬಂಟ ರಾಜಣ್ಣ. ಅಧಿಕೃತವಾಗಿ ಈಗ ಬಿ ಜೆ ಪಿಗೆ ಸೇರ್ಪಡೆ ಆಗಿರ್ಬೋದು, ಆದರೆ ಪಕ್ಷ ಸಂಘಟನೆ ಬಿ ಜೆ ಪಿಗೆ ಸತತವಾಗಿ ದುಡಿತಾ ಇದ್ದಾರೆ ಕಳೆದ ಕೆಲ ವರ್ಷಗಳಿಂದ ಕಾಡುಗೊಲ್ಲ ರಾಜಣ್ಣ. ವೀಕ್ಷಕರೇ, ಹಿರಿಯೂರು ಚುನಾವಣೆ, ಉಪಚುನಾವಣೆ ಯಾರು ಕೂಡ ಬಯಸಲ್ಲ ರೀ, ಯಾರೋ ಒಬ್ಬರು ತೀರ್ಕೊಂಡು ಉಪಚುನಾವಣೆ ಬರಬೇಕು ಅಂತ. ಆದರೆ ಬಂದಿದೆ. ಅಕಾಲಿಕವಾಗಿ ಸಚಿವರಾಗಿದ್ದಂತಹ ಸುಧಾಕರ್ ಅವರು ನಿಧನ ಹೊಂದಿದ್ರು. ಹೀಗಾಗಿ ಚುನಾವಣೆ ನಡೀಲೇಬೇಕು. ಹೀಗಾಗಿ ಬಿ ಜೆ ಪಿ ಟಿಕೆಟ್ ಎಲ್ಲೋ ಒಂದು ಕಡೆ NDA ಮೈತ್ರಿ ಇರೋದ್ರಿಂದ ಒಕ್ಕಲಿಗರು ಓಟ್ ಬೇಕಾ ಅತಿ ಹೆಚ್ಚು ಇದೆ. JDS ಕೂಡ ಕುಮಾರಸ್ವಾಮಿ ಅವರು ಮೊನ್ನೆ ಮಾತಾಡ್ತಿದ್ರು ಹಿರಿಯೂರು ಟಿಕೆಟ್ ನಮಗೆ ಬೇಕು ಅಂತ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅವರ ಅಭಿಮಾನೋತ್ಸವವನ್ನು ಮಾಡಿರುವಂತಹ ಬಿ ಜೆ ಪಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಟಿಕೆಟ್ನ ಸುಲಭವಾಗಿ JDSಗೆ ಬಿಟ್ಕೊಡುತ್ತಾ ಗೊತ್ತಿಲ್ಲ, ಏನು ಬೇಕಾದ್ರೆ ಆಗಬಹುದು. ಆದರೆ ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ ಎಲ್ಲ ರೀತಿಯಲ್ಲೂ ಚುನಾವಣೆಯನ್ನು ಎದುರಿಸೋಕ್ಕೆ ಫಿಟ್ ಆಗಿದ್ದಾರೆ ರಾಜಣ್ಣ ಅವರು. ಹೀಗಾಗಿ ಸತತವಾಗಿ ಪಕ್ಷ ಸಂಘಟನೆ ಹೆಚ್ಚು ಕಡಿಮೆ ನಂಗೆ ಗೊತ್ತಿರೋಂಗೆ 12 ಜಿಲ್ಲೆ 42 ತಾಲೂಕುಗಳಲ್ಲಿ ಕಾಡುಗೊಲ್ಲ ಸಮುದಾಯ ಇದೆ. ಕಾಡುಗೊಲ್ಲ ಸಮುದಾಯಕ್ಕೆ ST ಮೀಸಲಾತಿ ಬೇಕು ಅಂತ ಯಾರಾದರೂ ಅತಿ ದೊಡ್ಡ ಹೋರಾಟವನ್ನು ಇಡೀ ರಾಜ್ಯದಲ್ಲಿ ಮಾಡಿದ್ದರೆ ಅದು ರಾಜಣ್ಣ ಅವರು ಮಾತ್ರ. ಜನ ಬಲ ಬೇಕಾ, ಸಮುದಾಯದ ಬಲ ಬೇಕಾ, ಒಟ್ಟಾರೆ ಜಾತಿವಾರ ಲೆಕ್ಕಾಚಾರ ನೋಡಿದ್ರೆ ಹಿರಿಯೂರಲ್ಲಿ ಕಾಡುಗೊಲ್ಲ ಸಮುದಾಯದವರು 50,000ಕ್ಕೂ ಅಧಿಕ ಮತ ಇದೆ. SC ಸಮುದಾಯದ ಮತಗಳು 40,000ಕ್ಕೂ ಅಧಿಕ ಇದೆ. ST ಒಂದು 15,000 ಚಿಲ್ಲರೆ ಐತೆ. ಒಕ್ಕಲಿಗರ ಮತಗಳು 40,000ಕ್ಕೂ ಅಧಿಕ ಇದೆ. BJP JDS ಮೈತ್ರಿ ಒಟ್ಟಾಗಿ ಸಾಗ್ಬಿಟ್ರೆ ದಾವಣಗೆರೆ ದಕ್ಷಿಣದಲ್ಲಿ ಮಾಡೋಕ್ಕಾಗಿಲ್ಲ ಅಲ್ಲ ರಿಸಲ್ಟು, ಶ್ರೀನಿವಾಸ್ ದಾಸ್ ಕರಿಯಪ್ಪ, ಅದನ್ನು ಹಿರಿಯೂರಲ್ಲಿ ರಾಜಣ್ಣ ಮಾಡ್ಬೋದು. 50,000 ಕಾಡುಗೊಲ್ಲ ಓಟ್ ಐತೆ, ಜೊತೆಯಲ್ಲೇ ಒಕ್ಕಲಿಗರು ಓಟ್ ಐತೆ, ರಾಜ್ಯದಲ್ಲಿ BJP JDS ಮೈತ್ರಿ ಇದೆ. ಹೀಗಾಗಿ ಜೊತೆಗೆ ಕಾಂಗ್ರೆಸ್ಗೆ ಇರುವಂಥ ಒಂದು ನೆಗೆಟಿವ್ ಏನಂತಾರೆ, ಅಟ್ಟಿಕಾ ಬಾಬು ಕಣಕ್ಕಿಳಿದಿರೋದು ಅಲ್ಪಸಂಖ್ಯಾತ ಮತಗಳು. ಯಾಕೆಂದರೆ ಮುಸ್ಲಿಂ ಓಟ್ಗಳು ಕೂಡ ಹೆಚ್ಚು ಕಡಿಮೆ ಇಲ್ಲೊಂದು 20,000 ಐತೆ. ಮುಸ್ಲಿಂ ಓಟ್ ಕಾಂಗ್ರೆಸ್ಗೆ ಹೋಗ್ಬೇಕಾ ಅಟ್ಟಿಕಾ ಬಾಬು ಹೋಗ್ಬೇಕಾ ಅನ್ನೋ ಕನ್ಫ್ಯೂಷನ್ ಶುರು ಆಗುತ್ತೆ. ಅಟ್ಟಿಕಾ ಬಾಬು ಸಮರ್ಥವಾಗಿ ಕಣದಲ್ಲಿ ನಿಂತಾರೆ. ಇದೆಲ್ಲದರ ಜೊತೆಯಲ್ಲೇ ರಾಜಣ್ಣ ಅವ್ರಿಗಿರೋ ಅತಿ ದೊಡ್ಡ ಸ್ಟ್ರೆಂತ್ ಅಂದರೆ ಹಿರಿಯೂರು ಭಾಗದಲ್ಲಿರುವಂಥ ಅತಿ ದೊಡ್ಡ ನಾಯಕರುಗಳಾದಂಥ ಮೀಸೆ ಮಾಲಿಂಗಪ್ಪ ಅವರಾಗಿರ್ಬೋದು, ಹಾಗೆ ಚಿತ್ರದುರ್ಗದ ಮಾಜಿ ಜಿಲ್ಲಾಧ್ಯಕ್ಷ ಸದ್ಯ ದಾವಣಗೆರೆ ಪ್ರಭಾರಿ ಆಗಿರುವಂತಹ ಮುರಳಿಯವರಾಗಿರ್ಬೋದು, ಹಾಗೆ ನಾಗೇಂದ್ರ ಅವರಾಗಿರ್ಬೋದು, ಅವರು ಕೂಡ ಇದ್ದ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರು. ಎಲ್ಲ ಕೂಡ ಸಕ್ರಿಯವಾಗಿ ಬಿ ಜೆ ಪಿ ಪರ ಕೆಲಸ ಮಾಡೋಕ್ಕೆ ರೆಡಿ ಆಗವ್ರೆ. ಎಲೆಕ್ಷನ್ ಅನೌನ್ಸ್ ಆಗಬೇಕು, ಅಫಿಷಿಯಲ್ ಟಿಕೆಟ್ ಅನೌನ್ಸ್ ಆಗಬೇಕಷ್ಟೇ. ಆದರೆ ರಾಜಣ್ಣ ವಿಧಾನಸೌಧಕ್ಕೆ ಬರೋದು ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹಿಂದೆ ತಿಪ್ಪಾರೆಡ್ಡಿ ಅವ್ರ ಮಗ ಫೀಲ್ಡ್ಗಿಳಿತಾರೆ ಅನ್ಕೋತಿದ್ರು, ಯಾಕೋ ಆ್ಯಕ್ಟಿವ್ ಅನ್ನಿಸ್ತಾ ಇಲ್ಲ. ಈ ಸಂದರ್ಭದಲ್ಲಿ ಫೀಲ್ಡ್ಗಳಿದೆ. ಅಟ್ಟಿಕಾ ಬಾಬು ಹೋಗ್ಬಿಟ್ಟು ಫೀಲ್ಡಲ್ಲಿ ಕೆಲಸ ಮಾಡ್ತಾವ್ರೆ, ಸಿದ್ಧಾರ್ಥ್ ಕಾಣಿಸ್ತಾ ಇಲ್ಲ. ಸೊ ಅಧಿಕೃತವಾಗಿ ಬಿ ಜೆ ಪಿಗೆ ಸೇರ್ಪಡೆಗೊಂಡಿರುವಂಥ
ಎಸ್ ಟಿ ಸೋಮಶೇಖರ್ ಅವರ ಬಲಗೈ ಬಂಟ, ಹಾಗೆಯೇ ವಿಜಯನ್ರವರ ಅತ್ಯಾಪ್ತ ರಾಜಣ್ಣ ಚುನಾವಣೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ನಡೀತದೆ. ವೀಕ್ಷಕರೇ, ನೀವು ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು BJP JDS ಮೈತ್ರಿ ಇರೋದ್ರಿಂದ ಯಾರಿಗೆ BJP ಟಿಕೆಟ್ ಸಿಗಬೇಕಾ ಅಥವಾ JDS ಅವ್ರಿಗೆ ಟಿಕೆಟ್ ಸಿಗಬೇಕಾ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.